ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲಪ್ಪ ಸಂಜು ಕೊಲೆಯೇ ಮಾಡಿರ್ಲಿ, ಏನ್ ಇವಾಗ ನೀನ್ ಯಾರು ಅವನನ್ನ ಕಾಲೇಜಿಂದ ಹೊರಗೆ ಹಾಕೋಕೆ? ಮನೆಯವ್ರು ಮೊದಲು, ಹೊರಗಿನವರು ಆಮೇಲೆ. ನಿಂಗೆ ಅಷ್ಟು ಗೊತ್ತಾಗಲ್ವೇನೋ? ಅಂತೀಯ ತಮ್ಮ ತಮ್ಮ ಅಂತ ವಹಿಸ್ಕೋಬೇಕಲ್ವಾ? ಅವನ್ನ ವಹಿಸ್ಕೊಂಡಿದ್ಯಾ ಊರವ್ರನ್ನೆಲ್ಲ? ನಾನು ಯಾರ ಪರನೂ ವಹಿಸ್ಕೊಳ್ಳಿಲ್ಲ. ನಾನು ನ್ಯಾಯದ ಪರ. ಬಾರಿಸ್ಬಿಟ್ಟು ಅಂದ್ರೆ ಕೋಪಡ್ಕೆ. ಹಲ್ಲುಗಳೆಲ್ಲ ಉದುರು ಹೋಗ್ಬಿಡ್ಬೇಕು. ನ್ಯಾಯದ ಪರ ಅಂತ ನಿನ್ನ ಹುಟ್ಟು ನ್ಯಾಯದ. ನಿಮ್ಮ ಅಪ್ಪ ನ್ಯಾಯವಂತನ, ನಿಮ್ಮ ಅಮ್ಮ ಬೇಡ ಬಿಡು. ಮಾಡಿದವರು ಪಾಪ, ಆಡಿದವರು ಬಾಯಲ್ಲಿ. ಆಸ್ಪತ್ರೆಯಲ್ಲಿ ಅಧಿಕಾರ ಇದೆ ಅಂತ ನನ್ನ ಮಗನ್ನೇ ಆಚೆ ಹಾಕ್ದೆ ಅಲ್ವಾ? ಈ ಮನೆಯಲ್ಲಿ ನಂದೇ ಅಧಿಕಾರ. ನಡಿ ಆಚೆಗೆ. ನಡೆಯೋ ಆಚೆಗೆ. ದೊಡ್ಡಪ್ಪ, ಕರ್ಣಣ್ಣ ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಸುಮ್ತಿ, ನಿನ್ನ ಮಗಳ ಬಾಯಿ ಮುಚ್ಕೊಂಡಿರೋ ಕೇಳು. ಬಾಯಿ ಮುಚ್ಕೊಂಡಿರೋ ಬರೋದಿಲ್ಲ ನಿಂಗೆ. 4th ಸೆಮ್ಮು 2 ಸಬ್ಜೆಕ್ಟ್ ಸುಳ್ಳೆ ಸುತ್ಕೊಂಡಿದ್ಯಾ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ನಿಂಗೆ. ಬಾಯಿ ಮುಚ್ಕೊಂಡ್ ಬಾ, ಅವ್ರೇನಾದ್ರೂ ಮಾಡ್ಕೊಳ್ಳಿ. ಬಾ. ಬಾಯಿ ಸುಮ್ಮನೆ. ನಡೆಯೋ ಆಚೆಗೆ. ಅಲ್ಲ ಅಪ್ಪ, ರೀ, ಮಳೆ ಅಂದ್ರೆ ಅವನ್ಗೆ ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲ ಅಭ್ಯಾಸ ಇದೆ ಕಣೆ ಅವನಿಗೆ. ಎಷ್ಟೇ ಆದ್ರೂ ತೊಟ್ಟಿಲ್ ಬಿದ್ದಿದ್ದವನಲ್ಲ ಅವನು. ಯಾರ್ ಕಂದ ನೀನು? ಅವ್ರು ಕರೆದ್ರು, ಇವ್ರು ಹೇಳಿದ್ರು ಅಂತ ಸಬೂಬು ಹೇಳಿ ಮನೆ ಒಳಗಡೆ ಏನಾದ್ರೂ ಬಂದ್ರೆ ನಿನಗಿದೆ. ಮಾಲ್ತೆ, ಅದಕ್ಕೆ ನೀ ಪಾಪ. ಇಟ್ಸ್ ಓಕೆ, ಬನ್ನಿ. ಅದಕ್ಕೆ ಯಾಕೆ ಟೆನ್ಷನಲ್ಲಿ ಇದ್ದೀರಾ? ಏನಾಯ್ತು? ತಾರಾ, ನಿಮ್ಮ ಅಣ್ಣ ನನ್ನ ಮಗನ ಮನೆ ಒಳಗಡೆನೆ ಬರಕ್ ಬಿಡ್ತಾ ಇಲ್ಲ. ಹೊರಗಡೆ ಬೇರೆ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ? ಮತ್ತೆ ಸಮಸ್ಯೆ ಮಾಡ್ಕೊಂಡ ಸಂಜು? ಸಂಜು ಅಲ್ಲ, ಕರ್ಣ. ಇವತ್ತು ಆಸ್ಪತ್ರೆಯಲ್ಲಿ ಏನೇನೋ ನಡೀತಂತಲ್ಲ, ಅದಕ್ಕೆ ಅವರು ಅವನ್ನೇ ಕಾರಣ ಅಂತ ತಿಳ್ಕೊಂಡು ಕೂಗಾಡ್ತಿದ್ರು. ಬಂದ ತಕ್ಷಣ ಅವನ್ನ ಮನೆ ಒಳಗಡೆನೂ ಬರೋಕ್ ಬಿಡದೆ ಹೊರಗಡೆ ಮಳೆಯಲ್ಲೇ ನಿಲ್ಸಿದ್ದಾರೆ. ಅದ್ ಯಾಕೆ ಹೀಗೆ ಆಟಿದ? ನಾವು ಕೋಪ ಯಾವಾಗಲೂ ಮೂಗಿನ ತುದಿಲೇ ಇರತ್ತವ. ಅದ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ವಿಚಾರಿಸ್ತೀನಿ. ನೀವು ಹೋಗಿ, ನಾ ಈಕೆ ಬರ್ತೀನಿ.
ಅಣ್ಣ ನನಗೇನು ಬೇಕೋ ಅದನ್ನೇ ಮಾಡ್ತಿದ್ದೆ. ಕರ್ಣ, ನೀನು ಈ ಥರ ನಿಂತ್ರೆ ನಿನ್ನ ಹೆಲ್ತ್ ಹಾಳಾಗತ್ತೆ ಕಣೋ. ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಪ್ಲೀಸ್ ಒಳಗೆ ಬಾ. ಬಾರೋ. ಪರವಾಗಿಲ್ಲ ಅತ್ತೆ, ಅಪ್ಪ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರಷ್ಟೇ. ಇನ್ನೇನು ಸ್ವಲ್ಪ ಹೊತ್ತು ಸರಿ ಹೋಗ್ತಾರೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಹಠ ಮಾಡಬೇಡ್ವೋ, ಒಳಗೆ ಬಾರೋ. ನೀವ್ಯಾಕೆ ಆಚೆ ಬಂದಿದ್ದೀರಾ? ನಿಮ್ಗೆ ಆಲ್ರೆಡಿ ಕಾಲು ನೋವಿದೆ. ಈ ಥರ ಥಂಡಿಲಿ ಆಚೆ ಬಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಆಮೇಲೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ನೀವು ಒಳಗಡೆ ಹೋಗಿ ಅತ್ತೆ, ಇಲ್ಲ ಒಳಗಡೆ ಕರ್ಕೊಂಡು ಹೋಗಿ ಪ್ಲೀಸ್. ಕರ್ಣ, ನನ್ನನ್ನೇ ಎದುರು ಹಾಕ್ಕೋತೀಯಾ? ನೋಡು, ಎಂಥ ಗತಿ ತಂದಿದ್ದೀನಿ ನಿನಗೆ, ಅನುಭವಿಸು. ಪ್ಲೀಸ್ ಹೋಗಿ, ನಾನು ಆರಾಮಾಗಿದ್ದೀನಿ, ಹೋಗಿ. ಬನ್ನಿ ಹೊತ್ತಿಗೆ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಬನ್ನಿ. ಕಣ್ಣಲ್ಲಿ ಮಳೆ ಆಗಲ್ವೇ? ನೀನು ಹುಷಾರ್ ತಪ್ತಾನೆ. ಅದಕ್ಕೆ ನೀವು ಹೆತ್ತ ಮಗನ್ನ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟ ಕರ್ಣ ಅಂತ ಅಣ್ಣನ ಕೋಪ. ಕರ್ಣ ನಾನು ಹೆತ್ತ ಮಗ ಅಲ್ಲದೆ ಇರ್ಬೋದು, ಆದರೆ ಅವ್ನು ಯಾವ ವಿಷಯದಲ್ಲೂ ತಪ್ಪು ಮಾಡೋನಲ್ಲ. ಅವ್ನು ಮಾಡಿರೋದು ಸರಿನೇ ಇರುತ್ತೆ. ಇದ್ಕೊಳ್ಳಿ ಅಂತ ಕರ್ಣ ಹಾಗೆ ಮಾಡಿರ್ತಾನೆ. ಅದಕ್ಕೋಸ್ಕರ ನಿಮ್ಮ ಅಣ್ಣ ಅವನಿಗೆ ಈ ರೀತಿ ಶಿಕ್ಷೆ ಕೊಡೋದು ಸರಿ ಇಲ್ಲ ಅನ್ಸುತ್ತೆ. ಆದರೆ ನಿಮ್ಗೆ ಅನ್ಸಿರೋದನ್ನ ಅಣ್ಣನಿಗೆ ಹೇಳಕ್ಕಾಗ್ತಿಲ್ವಲ್ಲ? ನನಗೂ ಹಾಗೆ ಆಗ್ತಿದೆ. ಕರ್ಣ ಮನ್ಸು ಮಾಡಿದಿದ್ರೆ ಸಂಜುಗೆ ಮನೇಲೇ ಬುದ್ಧಿ ಹೇಳ್ಬೋದಾಗಿತ್ತು, ಎಲ್ಲರ ಮುಂದೆ ಹಾಸ್ಪಿಟಲಲ್ಲ. ಅಣ್ಣ ಓವರ್ ರಿಯಾಕ್ಟ್ ಮಾಡ್ತಿದ್ದಾನೆ. ಸಾರಿ ಅದಕ್ಕೆ, ಐ ಆಮ್ ಸ್ಟಕ್. ಇಬ್ಬರಿಗೂ ಏನೂ ಹೇಳಕ್ಕಾಗ್ತಿಲ್ಲ. ಏನ್ ನಿನ್ನ ಹೆಸರು? ಭಯ ಪಡಬೇಡ, ನಾನು ನಿನ್ ಥರ ಮಳೇಲಿ ಸಿಗಾಕೊಂಡಿದ್ದೀನಿ. ನನ್ನ ಹೆಸರು ಕರ್ಣ. ನಿನ್ನ ಹೆಸರು? ನಿಂಗೆ ಯಾರು ಹೆಸರಿಟ್ಟಿರಲ್ಲ ಅಲ್ವಾ? ನನಗೂ ಹೆಸರಿರಲಿಲ್ಲ. ನಮ್ಮ ತಾತ ಕರ್ಕೊಂಡು ಬಂದು ಕರ್ಣ ಅಂತ ಹೆಸರಿಟ್ರು. ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ನೀನು ಓಕೆ ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಆಗ್ಬೋದು. ಕರುನಾಡ ಕಣ್ಣ